ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಿದೆ ಪವಿತ್ರಾತ್ಮನೇ. ಕೊನೆಯ ತನಕ ನಿನ್ನ ವಶದಲ್ಲಿ ನನ್ನನ್ನು ಇಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಕೈ ಬಿಡಬೇಡ, ಕರುಣಿಸು, ಕೃಪೆ ತೋರು. ನೀನೇ ನನ್ನನ್ನು ಕೈ ನಡೆಸೆಂದು ಬೇಡುತ್ತಿದ್ದೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಬಾರಿ ದೇವರ ಸ್ವರವನ್ನು ಕೇಳುವುದು ಈ ವಿಷಯಕ್ಕೆ ಸಂಬಂಧಪಟ್ಟು ಧ್ಯಾನಿಸುತ್ತಿದ್ದೆವು. ಅದರಲ್ಲಿ ಮುಖ್ಯವಾಗಿ ದೇವರು ಮೋಶೆಯೊಂದಿಗೆ ಮಾತಾಡಿದ ಆ ಪ್ರಸಂಗದ ಆಧಾರದಲ್ಲಿ ದೇವರ ಸ್ವರವನ್ನು ಕೇಳುವ ವಿಷಯದಲ್ಲಿ ನಾವು ಧ್ಯಾನಿಸಿದ್ದೆವು. ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯಿತು, ದೇವರು ಸ್ಪಷ್ಟವಾಗಿ ಮಾತಾಡುವ ದೇವರಾಗಿದ್ದಾರೆ. ಮತ್ತು ದೇವರು ಮಾತಾಡಿದಾಗ ಅನೇಕ ಸಂಗತಿಗಳು ನಮಗೆ ಆಶ್ಚರ್ಯಕರವಾಗಿರ್ಬೋದು. ಯಾಕೆಂದರೆ ನಮ್ಮ ಆಲೋಚನೆಯಿಂದ ದೇವರು ಯಾವತ್ತೂ ನಮ್ಮೊಂದಿಗೆ ಮಾತಾಡೋದಿಲ್ಲ. ದೇವರು ತನ್ನ ಆಲೋಚನೆಯಿಂದ ಮಾತಾಡ್ತಾರೆ ಮತ್ತು ದೇವರು ನಿರ್ದಿಷ್ಟ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಮಾತಾಡುವ ದೇವರಾಗಿದ್ದಾರೆ. ಇದನ್ನು ನಾವು ಮೋಶೆಯ ದೃಷ್ಟಾಂತದಿಂದ, ಒಂದು ಹಳೆ ಒಡಂಬಡಿಕೆಯ ಒಂದು ಸನ್ನಿವೇಶದಿಂದ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಬಹಳ ಮುಖ್ಯವಾಗಿ ನಾವು ಅನೇಕ ವಿಶ್ವಾಸಿಗಳು ಸಮಸ್ಯೆಗೆ ಒಳಗಾಗುವ ಒಂದು ವಿಷಯದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಇಲ್ಲಿ ನಾವು ಅನೇಕ ಬಾರಿ ನಾವು ನಮ್ಮ ಮನಸ್ಸಿನ ಆಲೋಚನೆಗಳನ್ನು ದೇವರ ಸ್ವರದ ವಿಷಯದಲ್ಲಿ ನಾವು ಗಲಿಬಿಲಿಗೊಳ್ಳಲಿಕ್ಕೆ ಸಾಧ್ಯ ಇದೆ. ನಮ್ಮೊಂದಿಗೆ ಮಾತಾಡೋದು ದೇವರ ಸ್ವರವೋ ಅಥವಾ ನಮ್ಮ ಮನಸ್ಸಿನ ಸ್ವರವೋ, ನಮ್ಮ ಮನಸ್ಸಿನ ಭಾವವೋ ಅಥವಾ ವಿಷಯವೋ ಅಂತ ಹೇಳಿ ನಾವು ಸರಿಯಾಗಿ ತಿಳ್ಕೊಳ್ಳದಿಲ್ಲದರೆ ನಮಗೆ ಆತ್ಮಿಕ ರೀತಿಯಲ್ಲಿ ಬೆಳೆಯಲಿಕ್ಕೆ, ದೇವರ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ವಿಶ್ವಾಸಿ ಇವತ್ತು ದೇವರ ಸ್ವರ ಅಂತ ಯೋಚಿಸುವಾಗ ಅದು ದೇವರ ಸ್ವರವೋ ಅಥವಾ ತನ್ನ ಮನಸ್ಸಿನ ಆಲೋಚನೆಯೋ ಅಂತ ಸ್ಪಷ್ಟವಾಗಿ ಅದನ್ನು ತಿಳ್ಕೊಂಡಾಗ ಮಾತ್ರ ಒಂದು ವಿಶ್ವಾಸಿಗೆ ಒಂದು ಆತ್ಮಿಕ ಬೆಳವಣಿಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇದನ್ನು ತಿಳಿಯದಿದ್ದರೆ ನಾವು ಆತ್ಮಿಕ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತ ಆಶೀರ್ವಾದಮಯ ಆಗಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇವತ್ತು ನಮ್ಮಲ್ಲಿ ಅನೇಕ ಜನರು ಏನಾಗಿದ್ದಾರೆ ಅಂದರೆ, ದೇವರು ನನಗೆ ಹೀಗೆ ಈ ರೀತಿಯಾಗಿ ಮಾತಾಡಿದರು, ಇದನ್ನು ಹೇಳಿದರು, ಅದನ್ನು ಹೇಳಿದರು ಅಂತ ಹೇಳಿ ತಮ್ಮ ಮನಸ್ಸಿನ ಆಲೋಚನೆಗಳನ್ನು ಹೇಳಿದ್ದರಿಂದ ಅದು ದೇವರ ಸ್ವರವೂ ಎಂದು ಸರಿಯಾಗಿ ಪರೀಕ್ಷಿಸದೆ ಕೆಲವು ನಿರ್ಧಾರಗಳನ್ನು ಕೈಕೊಂಡು ಬಹಳ ಸಮಸ್ಯೆಗಳಿಗೆ ಸಿಕ್ಕಾಕಿಕೊಂಡ ಅನೇಕ ಜನರು, ಅನೇಕ ಸೇವಕರನ್ನು ನಾನು ನೋಡಿದ್ದೇನೆ. ನಾವು ವಿಶ್ವಾಸಿಗಳು ಇವತ್ತು ನಮ್ಮ ಈ ಧ್ಯಾನವನ್ನು, ಈ ದೇವರ ಈ ವಾಕ್ಯದ ಸ್ವರದ ವಿಷಯದಲ್ಲಿ ಪ್ರಸಂಗವನ್ನು ಕೇಳುವವರು ನಾವು ಯಾರು ಕೂಡ ಈ ರೀತಿಯಾಗಿ ನಮ್ಮ ಸಮಸ್ಯೆಗೆ ಸಿಲುಕಾಕೊಳ್ಬಾರ್ದು. ಸ್ಪಷ್ಟವಾಗಿ ಅದಕ್ಕಾಗಿ ಇದು ದೇವರ ಸ್ವರವೋ ಅಥವಾ ನಮ್ಮ ಮನಸ್ಸಿನ ಆಲೋಚನೆಯೋ ಅಂತ ಅದನ್ನು ಪರಿಶೀಲಿಸಿ ತಿಳ್ಕೊಳ್ಬೇಕಾಗಿದೆ. ಆಗ ಮಾತ್ರ ನಾವು ಇವತ್ತು ಕೊನೆಯ ದಿವಸಗಳನ್ನು ಅಂತೇವೆ. ಕೊನೆಯ ದಿವಸಗಳಲ್ಲಿ ಸೈತಾನನು ದಂಡೆತ್ತಿ ಬರ್ತಾ ಇದ್ದಾನೆ. ಅನೇಕ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ಆ ಸೇವಕರ ಮೂಲಕ ಮಾತಾಡಿದ ಸ್ವರವು ದೇವರ ಸ್ವರವೋ ಅಥವಾ ಆ ಅವರ ಮನಸ್ಸಿನ ಆಲೋಚನೆಗಳು ಅಂತ ನಾವು ಸ್ಪಷ್ಟವಾಗಿ ಪರಿಶೀಲಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಮೊದಲು ಒಂದು ಪ್ರಾರ್ಥನೆ ಮಾಡೋಣ.
ಪವಿತ್ರಾತ್ಮನೇ, ನಿನ್ನ ಸ್ವರವನ್ನು ಕೇಳುವಂತೆ ನನ್ನ ಮನಸ್ಸನ್ನು ನಿಶಬ್ದಗೊಳಿಸು. ಯಾವಾಗ ನಮ್ಮ ಮನಸ್ಸು ನಿಶಬ್ದವಾಗ್ತದೆ ಆಗ ನಮಗೆ ದೇವರ ಸ್ವರ ಸ್ಪಷ್ಟವಾಗಿ ಕೇಳಲಿಕ್ಕೆ ಸಹಾಯವಾಗ್ತದೆ. ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಅದು ನಮ್ಮ ಜೀವಿತದಲ್ಲಿ ನಡೆದ ಸಂಗತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ದೇವರು ನಮಗೆ ನಮ್ಮ ಮನಸ್ಸು ನೀನು ಹೀಗೆ ಮಾಡು ಅಂತ ಹೇಳಿದಾಗ ನಾವು ಇಚ್ಛಿಸ್ತೇವೆ ಅದು ದೇವರ ಸ್ವರ ಅಂತ ಹೇಳಿ. ಆದರೆ ಆ ಕಾರ್ಯವನ್ನು ನಾವು ಕೈಗೆತ್ತಿಕೊಂಡಾಗ ಅಯ್ಯೋ ಹೀಗೆ ಆಯಿತು, ಸಮಸ್ಯೆ ಉಂಟಾಯಿತು, ಯಾಕೆ ಇದು ಹೀಗೆ ಆಯಿತು ಅಂತ ಗಲಿಬಿಲಿಗೆ ಒಳಗಾಗ್ತೇವೆ. ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ದೇವರು ಯಾವತ್ತೂ ಗಲಿಬಿಲಿಗೆ ಕಾರಣನಲ್ಲ. ದೇವರು ಸ್ಪಷ್ಟವಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಮತ್ತು ಇನ್ನೊಂದು ಸಂಗತಿಯನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಪೌಲನು ಹೇಳ್ತಾನೆ, ಪವಿತ್ರಾತ್ಮನು ಗಲಿಬಿಲಿಗೆ ಕಾರಣನಲ್ಲ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾವು ಕೇಳುವ ಸ್ವರ ನಮ್ಮ ಮನಸ್ಸಿನ ಆಲೋಚನೆಯೋ ಅಥವಾ ದೇವರ ಸ್ವರವೋ ಅಂತ ಹೇಳಿ. ನಾವು ಯೋಹಾನನ ಸುವಾರ್ತೆಗೆ ಹೋಗೋಣ. ಅಲ್ಲಿ 10ನೇ ಅಧ್ಯಾಯ 27ನೇ ವಾಕ್ಯ ನೋಡೋಣ. ಯೋಹಾನನ ಸುವಾರ್ತೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಕೊಡುತ್ತದೆ, ನಾನು ಅವುಗಳನ್ನು ಬಲ್ಲೆವು, ಅವು ನನ್ನ ಹಿಂದೆ ಬರುತ್ತವೆ. ಇಲ್ಲಿ ಬಹಳ ಯೇಸು ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ. ನಾವು ಒಂದು ವೇಳೆ ಯೇಸು ನಮ್ಮ ಕುರುಬನು ಆಗಿದ್ದರೆ ನಾವು ಆತನ ಸ್ವರವನ್ನು ಸ್ಪಷ್ಟವಾಗಿ ಕೇಳುವವರಾಗಿದ್ದೇವೆ. ಬಹಳ ಅಗತ್ಯವಾಗಿ ನಾವು ನಮ್ಮಲ್ಲಿ 3 ಸ್ವರಗಳನ್ನು ನಾವು ಕೇಳ್ತೇವೆ. ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮಲ್ಲಿ 3 ಸ್ವರಗಳನ್ನು ನಾವು ಕೇಳ್ತೇವೆ. ಮೊದಲನೇದಾಗಿ ನಮ್ಮ ಮನಸ್ಸಿನ ಸ್ವರ. ನಮ್ಮ ಮನಸ್ಸು ಕೆಲವು ಸಂಗತಿಗಳನ್ನು ನಮ್ಮೊಂದಿಗೆ ಮಾತಾಡ್ತದೆ. ಅದು ನಮ್ಮ ಮನಸ್ಸಿನ ಸ್ವರ, ನಮ್ಮ ಮನಸ್ಸಿನ ಆಲೋಚನೆ. ಅದು ನಮ್ಮ ಆಲೋಚನೆ, ನಮ್ಮ ಭಾವನಾತ್ಮಕ ಸಂಗತಿಗಳು, ನಮ್ಮ ನೆನಪುಗಳು ಮತ್ತು ವಿವೇಚಿಸುವ ಸಂಗತಿ ಲಾಜಿಕ್, ಇದರ ಮೇಲೆ ಅವಲಂಬಿತವಾಗುತ್ತದೆ. ಆದ್ದರಿಂದ ಇದು ಒಂದು ಸ್ವರ, ಒಂದು ರೀತಿಯ ಸ್ವರ. ಎರಡನೇದ್ದು ನಮ್ಮ ವೈರಿಯ ಸ್ವರ ಅಥವಾ ಸೈತಾನನ ಸ್ವರ. ಇದನ್ನು ನಾವು ಈ ಸ್ವರ ಯಾವಾಗಲೂ ಗಲಿಬಿಲಿಗೆ ಕಾರಣ, ಮತ್ತು ಕೋಪ, ದ್ವೇಷ, ಹಗೆತನ, ಮತ್ಸರ, ಈ ಎಲ್ಲ ಸಂಗತಿಗಳು ಈ ಈ ಸ್ವರದಿಂದ ಉಂಟಾಗುವ ಕಾರಣ ಗುಣಗಳಾಗಿವೆ. ಅದು ಸೈತಾನಿಗೆ ಸಂಬಂಧಪಟ್ಟದ್ದು. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು, ಇನ್ನೊಬ್ಬರಿಗೆ ಬೈಯೋದು, ಇನ್ನೊಬ್ಬರ ವಿಷಯದಲ್ಲಿ ಮತ್ಸರ ಉಳ್ಳೋದು. ಈ ಕಾರಣದಿಂದ ನಮಗೆ ಹೌದು ಅವನನ್ನು ಬಿಡಬಾರ್ದು. ಈ ಎಲ್ಲ ಸ್ವರವು ಸೈತಾನನದು. ಅದು ನಮಗೆ ಈ ವಿಷಯದಲ್ಲಿ ನಾವು ಅಷ್ಟು ಗಲಿಬಿಲಿಗೊಂಡವರಲ್ಲ. ನಮಗೆ ಸ್ಪಷ್ಟವಾಗಿ ತಿಳಿದಿದೆ. ನಾವು ಈಗ ಅನೇಕ ವರ್ಷಗಳಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ದರಿಂದ ಸೈತಾನನ ಸ್ವರವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಆದರೆ ಬಹಳ ಅಗತ್ಯವಾಗಿ ಮೊದಲನೆಯ ನಮ್ಮ ಮನಸ್ಸಿನ ಸ್ವರ, ಇದರ ವಿಷಯದಲ್ಲಿ ನಾವು ಭಾಳ ಅಗತ್ಯವಾಗಿ. ಮತ್ತು 3ನೇ ಸ್ವರ ಪವಿತ್ರ ಆತ್ಮನ ಸ್ವರ ಅಥವಾ ದೇವರ ಸ್ವರ. ದೇವರು ನಮ್ಮೊಂದಿಗೆ ಮಾತಾಡೋದು, ಅದು ಸತ್ಯವಾದದ್ದು ಮತ್ತು ಶಾಂತವುಳ್ಳದ್ದು ಮತ್ತು ದೃಢವಾದದ್ದು, ಸ್ಪಷ್ಟ ಮಾರ್ಗದರ್ಶನ ನೀಡುವಂಥದ್ದಾಗಿದೆ. ಆದ್ದರಿಂದ ನಮ್ಮಲ್ಲಿ ಈ 3 ಸ್ವರಗಳು ಕೇಳುವುದರಿಂದ ನಾವು ಪ್ರತಿಯೊಬ್ಬರು ಇದನ್ನು ಪರಿಶೀಲಿಸಿ ದೇವರ ಸ್ವರ ಯಾವುದು, ನಮ್ಮ ಮನಸ್ಸಿನ ಸ್ವರ ಯಾವುದು,
ಮತ್ತು ಸೈತಾನ ಸ್ವರ ಯಾವುದು ಎಂದು ಪರಿಶೀಲಿಸಿ ವಿವೇಚಿಸುವ ಆತ್ಮ ನಾವು ಪ್ರತಿಯೊಬ್ಬರೂ ಹೊಂದಬೇಕಾಗಿದೆ. ನಾವು ಅದನ್ನು ವಿವೇಚಿಸುವವರಾಗಬೇಕು. ಆಗ ಮಾತ್ರ ನಾವು ದೇವರ ಭಯಭಕ್ತಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಸಂಬಂಧಪಟ್ಟು ಒಂದು ವಾಕ್ಯವನ್ನು ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ನೇ ವಾಕ್ಯ ನೋಡಿ. ಹೇಗೆಂದರೆ, ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದುದನ್ನು ಮಾಡುತ್ತೇನೆ. ಆದರೆ ನಾನು ಮಾಡುವುದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ನೋಡಿ, ಇಲ್ಲಿ ಪೌಲನ್ ಏನು ಹೇಳ್ತಾನೆ? ಹೇಗೆಂದರೆ, ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನಾನು ಅಸಹ್ಯವಾದದನ್ನು ಮಾಡುತ್ತೇನೆ. ನೋಡಿ, ನಮ್ಮಲ್ಲಿ ಒಂದು ಸ್ಪಷ್ಟವಾದ ಹೋರಾಟ ಇದೆ ಅಂತ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಪೌಲನ ಅದೇ ಸಂಗತಿಯನ್ನು ಇಲ್ಲಿ ಪ್ರಸ್ತಾಪಿಸ್ತಾನೆ. ನಮಗೆ ಎಲ್ಲರಿಗೂ ಒಳ್ಳೆಯ ಸಂಗತಿಗಳನ್ನು ಮಾಡಬೇಕಂತ ಇಚ್ಛೆ ಉಂಟು, ಆಸೆ ಉಂಟು ಮತ್ತು ದೃಢತೆ ಉಂಟು. ಆದರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಸಂಗತಿಗಳಿಂದ ನಮ್ಮಲ್ಲಿ ಒಂದು ಶರೀರ ಮತ್ತು ಆತ್ಮದ ಹೋರಾಟದಲ್ಲಿ ನಾವು ಏನು ಒಳ್ಳೆಯದು ಮಾಡಬೇಕಂತ ಇಚ್ಛಿಸುತ್ತೇವೋ ಅದನ್ನು ಮಾಡದೆ ನಾವು ದೇವರ ದೃಷ್ಟಿಯಲ್ಲಿ ತಪ್ಪಾದನ್ನೇ ಮಾಡುತ್ತೇವೆ. ಇಲ್ಲಿ ನೋಡಿ, ನಮಗೆ ನಮ್ಮ ಮನಸ್ಸಿನಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗ್ತದೆ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಒಳ್ಳೆಯದು ಮಾಡಬೇಕಂತ ನಮಗೆ ಗೊತ್ತಿರ್ತದೆ, ನಾವು ಆಶಿಸ್ತೇವೆ. ಆದರೆ ಅದನ್ನು ಬಿಟ್ಟು ನಾವು ತಪ್ಪಾದನ್ನು ಮಾಡ್ತೇವೆ. ನಮ್ಮ ಮನಸ್ಸೇ ಒಂದು ಯುದ್ಧ ಭೂಮಿ ಆಗಿದೆ. ಆದ್ದರಿಂದ ಮನಸ್ಸಿನಲ್ಲಿ ಇರುವ ಸಂಗತಿಗಳನ್ನು ನಾವು ಬಹಳ ಜಾಗ್ರತೆಯಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಮನಸ್ಸಿನ ಸಂಗತಿಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಈಗ ಮನಸ್ಸು ಕೆಟ್ಟದ್ದಲ್ಲ. ದೇವರು ನಮಗೆ ಎಲ್ಲರಿಗೂ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ. ಆದರೆ ಬಹಳ ಅಗತ್ಯವಾಗಿ ಈ ಮನಸ್ಸನ್ನು ನಾವು ಹೇಗೆ ಬೆಳೆಸಿಕೊಂಡಿದ್ದೇವೆ ಎಂಬ ವಿಷಯ. ಈಗ ನಾನು ನಿಮಗೆ ಒಂದು ಸಣ್ಣ ಹೋಲಿಕೆಯನ್ನು ಕೊಡುವುದಾದರೆ, ಮಕ್ಕಳು ಎಲ್ಲರೂ ಒಳ್ಳೆಯವರು. ಆದರೆ ಆ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಿದ್ದಾರೆ ಆ ಪ್ರಕಾರ ಆ ಮಕ್ಕಳ ನಡತೆ ಭವಿಷ್ಯ ನಿರ್ಧಾರವಾಗ್ತದೆ. ಒಳ್ಳೆಯವರ ಕೆಟ್ಟವರ ಅಂತ ಹೇಳಿ. ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಕೂಡ ನಾವು ಹೇಗೆ ಬೆಳೆಸಿಕೊಂಡು ಬಂದಿದ್ದೇವೆ. ಲೌಕಿಕ ಸಂಗತಿಗಳ ಮೇಲೆ, ಲೌಕಿಕ ಆಶೆ ಆಕಾಂಕ್ಷೆಗಳ ಮೇಲೆ, ಅಥವಾ ವ್ಯಭಿಚಾರ ಅಥವಾ ಕಾಮಾಭಿಲಾಷೆ, ಇದೇ ಸಂಗತಿಗಳ ಮೂಲಕ ನಮ್ಮ ಮನಸ್ಸಿನನ್ನು ನಾವು ಬೆಳೆಸಿಕೊಂಡು ಬಂದಿದ್ದರೆ ಮನಸ್ಸು ಅದಕ್ಕೆ ಪ್ರಕಾರವಾಗಿ ಪ್ರತಿಕ್ರಿಯಿಸುತ್ತದೆ. ಮನಸ್ಸು ಕೆಟ್ಟದ್ದಲ್ಲ. ಮನಸ್ಸನ್ನು ಯಾವ ರೀತಿಯಾಗಿ ನಾವು ಬೆಳೆಸಿಕೊಂಡು ಬಂದಿದ್ದೇವೆ. ದೇವರ ವಾಕ್ಯದ ಧ್ಯಾನದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ಸಣ್ಣ ವಯಸ್ಸಿನಿಂದಲೇ ಮಕ್ಕಳನ್ನು ದೇವರ ವಾಕ್ಯದ ಜ್ಞಾನದಲ್ಲಿ ಬೆಳೆಸಿಕೊಂಡು ಬಂದಾಗ ಅವರ ಮನಸ್ಸು ಅದರಲ್ಲಿ ದೃಢವಾಗಿರ್ತದೆ. ನೋಡಿ, ಅದಕ್ಕಾಗಿ ಇವತ್ತು ನಾವು ನೋಡ್ತೇವೆ, ಇಸ್ಲಾಂ ಧರ್ಮದಲ್ಲಿ ನೋಡಿ ಮತ್ತು ಇತರ ಕ್ರೈಸ್ತಿಯ ಕೆಲವು ಧರ್ಮಗಳಲ್ಲಿ ನೋಡಿ, ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಆ ಧರ್ಮದ ಕೆಲವು ಪ್ರಾಮುಖ್ಯ ಸಂಗತಿಗಳನ್ನು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಮನದಟ್ಟಾಗಿ ಅವರ ಮನಸ್ಸಿನಲ್ಲಿ ಗಟ್ಟಿ ಬೇರೂರುವ ಹಾಗೆ ಮಾಡ್ತಾರೆ. ಅದು ಏನಾಗ್ತದೆ, ದೊಡ್ಡದಾದಾಗ ಆ ಮನಸ್ಸು ಇತರ ಸಂಗತಿಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗದ ಒಂದು ಮನಸ್ಥಿತಿಗೆ ಬಂದಿರ್ತದೆ. ಅದೊಂದು ದೇವರು ಮುಟ್ಟದೆ ಕೆಲವರಿಗೆ ಸಾಧ್ಯನೇ ಇಲ್ಲ, ತಿಳಿತಲ್ಲ. ಅದಕ್ಕಾಗಿ ನೋಡಿ, ಕಥೋಲಿಕ್ ಧರ್ಮದಲ್ಲಿ ಏನು, ಈ ಎಲ್ಲ ಲೌಕಿಕ ಆಲೋಚನೆಗಳ ಮೇಲೆ ಯೇಸುವಿನ ತಾಯಿ ಮರಿಯಳು ಅವಳ ಮೂಲಕ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಲೌಕಿಕವಾಗಿ ನಾವು ನೋಡ್ತೇವೆ, ತಾಯಿ ಯಾವಾಗಲೂ ತನ್ನ ಮಕ್ಕಳನ್ನು ಬೇಡಿದ್ದನ್ನು ಕೊಡದೇ ಇರುವುದಿಲ್ಲ, ತಂದೆಯಾಗಿ ಅಲ್ಲ. ಈ ಎಲ್ಲ ಲೌಕಿಕ ಆಲೋಚನೆಗಳ ಮೇಲೆ ಅವರು ಆತ್ಮಿಕ ಸಂಗತಿಗಳನ್ನು ನಿರ್ಧಾರ ಮಾಡಿ ಅದನ್ನು ಸಣ್ಣ ವಯಸ್ಸಿನಲ್ಲೇ ಮಕ್ಕಳ
ಮನದಟ್ಟಾಗುವಂಥ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ಈಗ ಅಂಥವರಿಗೆ ನೀವು ದೇವರ ವಾಕ್ಯವನ್ನೇ ಓದಿ ವಾಕ್ಯದ ಆಧಾರದಲ್ಲಿ ಹೇಳಿದರೂ ಕೂಡ ಅವರು ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಯಾಕೆ? ಅವರ ಮನಸ್ಸು ಆ ಸಂಗತಿಗಳ ಮೇಲೆ ಬೆಳೆದುಕೊಂಡು ಬಂದಿದೆ. ಆದ್ದರಿಂದ ಮನಸ್ಸು ಕೆಟ್ಟದಲ್ಲ, ಆದರೆ ಆ ಮನಸ್ಸನ್ನು ನಾವು ಹೇಗೆ ಬೆಳೆಸಿಕೊಂಡು ಬಂದಿದ್ದೇವೆ, ಆ ಮನಸ್ಸಿನಲ್ಲಿ ಎಂಥ ಚಿಂತನೆಗಳನ್ನು ನಾವು ಇಟ್ಟುಕೊಂಡು ಎಂಥ ಚಿಂತನೆಗಳ ಮೂಲಕ ನಾವು ಬೆಳೆಸಿದ್ದೇವೆ ಮತ್ತು ಯಾವ ಲೌಕಿಕ ಆಸೆ ಆಕಾಂಕ್ಷೆಗಳ ಮೇಲೆ ನಮ್ಮ ಮನಸ್ಸನ್ನು ನಾವು ಇಟ್ಟುಕೊಂಡಿದ್ದೇವೆ, ಇದು ನಿರ್ಧಾರವಾಗ್ತದೆ. ಒಂದು ವೇಳೆ ನಾವು ಆತ್ಮನ ಮಾರ್ಗದರ್ಶನದಲ್ಲಿ ನಮ್ಮ ಮನಸ್ಸನ್ನು ಬೆಳೆಸಿಕೊಂಡು ಬಂದಿದ್ದರೆ ಆ ಮನಸ್ಸು ದೇವರ ವಾಕ್ಯವನ್ನು ಮತ್ತು ದೇವರ ಆಲೋಚನೆಗಳನ್ನು ಬೇಗನೆ ಒಪ್ಪಿಕೊಳ್ಳುವಂಥದ್ದಾಗಿದೆ. ಆದ್ದರಿಂದ ನಾವು ಎಲ್ಲರೂ ಯಾರು ಕೂಡ ಹುಟ್ಟಿದ್ದರಿಂದ ವಿಶ್ವಾಸಿಗಳಾಗಿ ನಾವು ನಮ್ಮಲ್ಲಿ ಇರುವವರು ಹೆಚ್ಚಿನವರು ವಿಶ್ವಾಸಿಗಳಲ್ಲ, ನಾವು ಬೇರೆ ಧರ್ಮದಿಂದ ಬಂದವರು. ಆದ್ದರಿಂದ ನಮ್ಮ ಮನಸ್ಸು ಈ ಎಲ್ಲ ಸಂಗತಿಗಳಿಂದ ದೃಢವಾಗಿರುವುದರಿಂದ ಕೆಲವು ಆತ್ಮಿಕ ಸಂಗತಿಗಳು ದೇವರು ನಮ್ಮೊಂದಿಗೆ ಮಾತಾಡುವಾಗ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಕೇಳಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಭಾಳ ಅದಕ್ಕೆ ನಮಗೆ ಆತ್ಮನ ಮಾರ್ಗದರ್ಶನ ಬೇಕು. ಮನಸ್ಸಿನ ಸಂಗತಿಗಳು ನಮಗೆ ಭಯ, ಆಸೆ, ಆಕಾಂಕ್ಷೆ, ಲೌಕಿಕ ಒತ್ತಡ ಮತ್ತು ಹೆಚ್ಚಳ್ಮೆ ಈ ಎಲ್ಲ ಸಂಗತಿಗಳ ಮೂಲಕ ಆಧಾರಗೊಂಡಿರುತ್ತದೆ. ಆದರೆ ದೇವರ ಸ್ವರ ಅದು ಸ್ಪಷ್ಟವಾದದ್ದು, ದೃಢವುಳ್ಳದ್ದು, ಪ್ರೀತಿಯಿಂದ ತುಂಬಿದ್ದು, ಯಾವುದೇ ದ್ವೇಷವನ್ನು ಸಾಧಿಸುವುದಲ್ಲ, ಸಮಾಧಾನವನ್ನು ಉಂಟು ಮಾಡುವುದು ಇದಾಗಿರುತ್ತದೆ. ಇದು ವ್ಯತ್ಯಾಸ ಇರುತ್ತದೆ. ಆದ್ದರಿಂದ ಇದನ್ನು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ನೋಡೋಣ. ಜ್ಞಾನೋಕ್ತಿ 28:26 ವಾಕ್ಯ. ತನ್ನಲ್ಲೇ ಭರವಸೆ ಇಡುವವನು ಮೂಢನು, ಜ್ಞಾನದಿಂದ ನಡೆಯುವವನು ಉದ್ಧಾರ ಪಡುವನು. ನೋಡಲಿ, ಯೋನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು, ತನ್ನಲ್ಲೇ ಭರವಸೆ ಇಡುವವನು ಮೂಢನಾಗಿದ್ದಾನೆ. ನೋಡಿ, ಆದರೆ ಜ್ಞಾನದಿಂದ, ಯಾವ ಜ್ಞಾನ? ದೇವರ ಜ್ಞಾನದಿಂದ. ಇಲ್ಲಿ ತನ್ನ ಆಲೋಚನೆಯ ಮೇಲೆ ಭರವಸೆ ಇಡುವವನು ಮೂಢನಂತ ಹೇಳ್ತದೆ ದೇವರ ವಾಕ್ಯ. ಆದ್ದರಿಂದ ನಾವು ಸ್ಪಷ್ಟವಾಗಿ ಈ ಸಂಗತಿಗಳನ್ನು ನಾವು ಪರಾಮರ್ಶಿಸಿ ನೋಡಬೇಕಾಗಿದೆ. ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ ನೋಡಿ, ಅಲ್ಲಿ 2ನೇ ಪತ್ರಿಕೆ 11ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ನೋಡಿ. ನೋಡಿ, ಅಲ್ಲಿ ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ನೋಡಿ, ಈ ಕೊನೆಯ ದಿವಸಗಳಲ್ಲಿ ಸೈತಾನನೇ ಬೆಳಕಿನ ದೂತನ ವೇಷ ಹಾಕಿಕೊಂಡು, ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಸೈತಾನನು ಇಂಥ ಮಹತ್ಕಾರ್ಯಗಳನ್ನು ಮಾಡಿ ದೇವರು ಆದುಕೊಂಡವರನ್ನು ಕೂಡ ಮೋಸಗೊಳಿಸಾನಂತ ಬರೆಯಲ್ಪಟ್ಟಿದೆ. ಅದರಿಂದ ಬಹಳ ಎಚ್ಚರಿಕೆಯಾಗಿ ನಾವು ದೇವರ ಸ್ವರವನ್ನು ಕೇಳುವುದು ಬಹಳ ಎಚ್ಚರಿಕೆಯಾಗಿದೆ. ಇದು ಮನುಷ್ಯರ ಆಲೋಚನೆಯಿಂದ ಬಂದ ಸ್ವರವೋ ಅಥವಾ ದೇವರ ವಾಕ್ಯದ ಆಧಾರದಲ್ಲಿ ದೇವರ ನಿಜವಾದ ಸ್ವರವೋ ಎಂದು ಪರಿಶೀಲಿಸಿಕೊಳ್ಳುವುದು ಅಗತ್ಯವಾಗಿದೆ. ಸೈತಾನನೇ ಪ್ರಕಾಶಮಾನವಾದ ದೂತನ ವೇಷ ಹಾಕಿಕೊಂಡು ಬರ್ತಾನೆ ಅಂತ ಹೇಳಿದೆ. ಆದ್ದರಿಂದ ದೇವರ ಸ್ವರವನ್ನು ನಾವು ದೇವರ ವಾಕ್ಯದ ಮೂಲಕ ಪ್ರಾರ್ಥನೆಯಲ್ಲಿ ಪರಾಂಬರಿಸಿ ನೋಡಬೇಕಾಗಿದೆ. ಒಂದು ವಾಕ್ಯ ತೆಗಿತೀವಿ, ಆದರೆ ಆ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಿದ ಸ್ವರ ನಿಜವಾಗಿ ದೇವರ ಸ್ವರವೋ ಅಥವಾ ನಮ್ಮ ಮನಸ್ಸಿನ ಆಲೋಚನೆಗೆ ಸರಿ ಬೀಳುವುದಂತ ಹೇಳಿ ನಾವು ದೇವರ ಸ್ವರವನ್ನೆಂದು
ತಿಳಿಯುತ್ತವ ಎಂಬುದು ಪರಾಮರಿಸಿ ಪ್ರಾರ್ಥನೆಯಲ್ಲಿ ನೋಡಬೇಕು. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ವಾಕ್ಯ ಬಂದ ತಕ್ಷಣ ಒಂದು ನಿರ್ಧಾರಕ್ಕೆ ಬರುವುದಲ್ಲ. ಆ ವಾಕ್ಯವನ್ನು ಇಟ್ಟು ದೇವರೊಂದಿಗೆ ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನೊಂದಿಗೆ ಮಾತಾಡು, ನನಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡು, ಪವಿತ್ರಾತ್ಮನೇ ನನ್ನೊಂದಿಗೆ ಮಾತಾಡು, ನಿನ್ನ ಸ್ವರ ಕೇಳುವಂತೆ ನನ್ನ ಮನಸ್ಸನ್ನು ನಿಶಬ್ದಗೊಳಿಸು. ಬಹಳ ಅಗತ್ಯವಾಗಿ ನಾವು ಆ ಮನಸ್ಸಿನ ಭಾವದಲ್ಲಿರುವ ಸಂಗತಿಗಳನ್ನು ನಾವು ಸಂಪೂರ್ಣವಾಗಿ ತಡೆದು ಪವಿತ್ರಾತ್ಮನು ನಮ್ಮೊಂದಿಗೆ ಮಾತನಾಡುವ ಆ ಸ್ವರವನ್ನು ಕೇಳುವ ಒಂದು ಹಂತದಲ್ಲಿ ನಾವು ನಿಲ್ಲಬೇಕಾಗಿದೆ. ಅದು ಬಹಳವಾಗಿ ಅಗತ್ಯವಾಗಿ ಇದ್ದದ್ದು. ನೋಡಿ, ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಅಲ್ಲಿ ಹೋಗೋಣ. ಅಲ್ಲಿ 8ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ರವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಇರ್ತದೆ. ಶರೀರ ಭಾವ ಅಥವಾ ಲೌಕಿಕ ಸಂಗತಿಗಳ ಮೇಲೆ ಮನಸ್ಸಿಡುವುದು. ಒಂದು ವೇಳೆ ನಮ್ಮ ಮನಸ್ಸನ್ನು ಈ ಸಂಗತಿಗಳ ಮೇಲೆ ನಾವು ಬೆಳೆಸಿಕೊಂಡು ಬಂದಿದ್ದರೆ ಅದು ನಮ್ಮ ನಾಶನಕ್ಕೆ ಕಾರಣವಾಗ್ತದೆ ಅಥವಾ ನಾಶನಕ್ಕೆ ಎಳೆಯುವುದಾಗಿದೆ. ಆದರೆ ಆತ್ಮನಿಗೆ ಅನುಗುಣವಾಗಿ ಆತ್ಮನ ಸಂಗತಿಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಗಟ್ಟಿಯಾಗಿ ಬೆಳೆಸಿಕೊಂಡು ಬಂದಾಗ ನಾವು ನಿತ್ಯ ಜೀವವನ್ನು ಹೊಂದುವರಾಗುತ್ತೇವೆ. ನೋಡಿ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಮನಸ್ಸು ನಮ್ಮ ಹಳೆಯ ಸಂಗತಿಗಳ ಮೇಲೆ, ನಮಗೆ ನೀಡಿದ ಬೋಧನೆಗಳ ಮೇಲೆ, ನಮ್ಮನ್ನು ನಡೆಸಿಕೊಂಡು ಬಂದ ರೀತಿಯ ಮೇಲೆ ಮತ್ತು ನಮ್ಮ ಹಳೆಯ ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ನಿಂತಿರುತ್ತದೆ. ಆದ್ದರಿಂದ ನಾವು ಮನಸ್ಸಿನ ಚಿಂತನೆಗಳನ್ನು ಸ್ಪಷ್ಟವಾಗಿ ಗಟ್ಟಿ ಮಾಡಬೇಕಾಗ್ತದೆ. ಅಲ್ಲಿ ಆತ್ಮಿಕ ಸಂಗತಿಗಳು ಮನಸ್ಸಿಗೆ ಲೌಕಿಕ ಸಂಗತಿಗಳಿಗೆ ವಿರುದ್ಧವಾದದ್ದಾಗ್ತದೆ. ಆದ್ದರಿಂದ ನಾವು ದೇವರ ಸ್ವರವನ್ನು ಕೇಳುವಾಗ ಸ್ಪಷ್ಟವಾಗಿ ನಾವು ಮನಸ್ಸಿನ ಆಲೋಚನೆಗಳ ಮೇಲೆ ಆಧಾರಗೊಳ್ಳಬಾರದು. ನೋಡಿ, ಅಲ್ಲಿ ಅಬ್ರಹಾಮನನ್ನು ದೇವರು ಕರೆದಾಗ ಅವನು, ಬೇಕಾದರೆ ನಾವು ಆದಿಕಾಂಡ 12ನೇ ಅಧ್ಯಾಯ 1ರಿಂದ 5 ವಾಕ್ಯ ನೋಡೋಣ. ಆದಿಕಾಂಡ 12ನೇ ಅಧ್ಯಾಯ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನೆಂತ ಹೇಳಿದ. ನೋಡಿ, ಇಲ್ಲಿ ದೇವರು ಅಬ್ರಹಾಮನನ್ನು ಕರೆದಾಗ ಅದು ಒಂದು ಲೌಕಿಕ ಸಂಗತಿಗೆ ವಿರುದ್ಧವಾಗಿ ಇರುವ ಸಂಗತಿಯಾಗಿದೆ. ಯಾವ ಮನುಷ್ಯನು ಕೂಡ ತನ್ನ ದೇಶವನ್ನು, ತನ್ನ ಜನರನ್ನು ಬಿಟ್ಟು ಹೋಗು ಅಂತ ಹೇಳುವಾಗ ಆ ಸ್ವರವು ದೇವರಿಂದಲೋ ಎಂಬ ಸಂಶಯ ಪಡುವ ಪರಿಸ್ಥಿತಿ ಆಗ್ತದೆ. ಆದರೆ ಅಬ್ರಹಾಮನು ಅಲ್ಲಿ ಯಾವ ರೀತಿಯಾಗಿ ಸಂಶಯ ಪಡಲಿಲ್ಲ. ಆತನು ಕೇಳುವ ಸ್ವರವು ದೇವರ ಸ್ವರ ಅಂತ ನಿಶ್ಚಯವಾಗಿ ಮಾಡಿಕೊಂಡನು. ಅದಕ್ಕಾಗಿ ಅವನು ಆಶೀರ್ವಾದ ಹೊಂದಿದನು. ಒಂದು ವೇಳೆ ಲೌಕಿಕ ಆಲೋಚನೆಗಳ ಆಧಾರದಲ್ಲಿ ಅಬ್ರಹಾಮನ ಮನಸ್ಸು ಇದ್ದಿದ್ದರೆ ಅವನು ಆ ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳಿ ಅದರ ಪ್ರಕಾರ ನಡೀಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಿರಲಿಲ್ಲ. ನೋಡಿ, ಪ್ರತಿಯೊಬ್ಬರು ದೇವರು ಪೇತ್ರನಿಗೆ ಅಂತ ಕರೆದನು. ಪೇತ್ರನು ಯಾವ ಆಲೋಚನೆ ಮಾಡದಾಗೆ ಆ ನೀರಿನ ಮೇಲೆ ಕಾಲಿಟ್ಟನು. ಎಲ್ಲ ಸಂಗತಿಗಳು ನೋಡಿ, ಅದಕ್ಕಾಗಿ ಪೇತ್ರನು ಆ ಲೌಕಿಕ ಯಾವುದು ನೀರಿನಲ್ಲಿ ಕಾಲಿಟ್ಟ ಮುಳುಗ್ತದೆ ಎಂಬ ಆಲೋಚನೆಗೆ ಅವನು ಎಡೆ ಕೊಟ್ಟಿದ್ದರೆ ಅವನು ಅಲ್ಲಿ ನೀರಿನ ಮೇಲೆ ಕಾಲಿಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಬ್ರಹಾಮನಿಗೆ ಕೂಡ ಅದು ಸಾಧ್ಯ ಆಗ್ತಿರಲಿಲ್ಲ. ದೇವರು ಅಬ್ರಹಾಮನು ತನ್ನ ದೇಶ, ತನ್ನ
ಕುಟುಂಬವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಅವನು ಅಷ್ಟು ಆಶೀರ್ವಾದ ಹೊಂದಿರ್ತಿರಲಿಲ್ಲ. ಇಲ್ಲಿ ಎಲ್ಲ ಸಂಗತಿಗಳು ದೇವರು ಮಾತಾಡಿದಾಗ ಅದು ಒಂದು ಪ್ರಾಕೃತಿಕ ಸನ್ನಿವೇಶಕ್ಕೆ ಸರಿ ಬೀಳುವುದಾಗುವುದಿಲ್ಲ. ಆದ್ದರಿಂದ ದೇವರ ಸ್ವರ ನಂಬಿಕೆ ಮೇಲೆ ಆಧಾರಗೊಂಡಿದ್ದೇ ವಿನ ಲೌಕಿಕ ಆಲೋಚನೆಗಳ ಮೇಲೆ ಆಧಾರಗೊಳ್ಳುವುದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿಬೇಕು. ಪವಿತ್ರಾತ್ಮನು ಸ್ವರವು ನಂಬಿಕೆಯ ಮೇಲೆ ಆಧಾರಗೊಂಡಿರುತ್ತದೆ. ನಮಗೆ ಆ ಸಂಗತಿಗಳು ಲೌಕಿಕ ಆಲೋಚನೆಯಲ್ಲಿ ನಾವು ನೋಡಿದಾಗ ಅದು ಅಸಾಧ್ಯವಂತ ಅನಿಸ್ಬೋದು. ಆದರೆ ನಂಬಿಕೆಯಿಂದ ಅದು ದೇವರ ಸ್ವರ ಅಂತ ಹೇಳಿ ದೇವರ ವಾಕ್ಯದ ಮೂಲಕ ಬಂದ ಆ ಸ್ವರವನ್ನು ನಾವು ಗಟ್ಟಿಯಾಗಿ ತಿಳ್ಕೊಂಡು ಅದಕ್ಕೆ ವಿಧೇಯರಾದರೆ ನಾವು ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗ್ತಾರೆ. ನೋಡಿ, ಮೋಶೆಗೆ ಕೂಡ ಇಸ್ರೇಲರನ್ನು ಬಿಡುಗಡೆಗೊಳಿಸಲಿಕ್ಕೆ ಐಗುಪ್ತ ದೇಶದಿಂದ ಎಳೆದಾಗ ಅವನಿಂದ ಅದು ಸಾಧ್ಯವಾಗುವ ಕಾರ್ಯ ಅಲ್ಲ. ಅದು ಲೌಕಿಕ ಆಲೋಚನೆ ಪ್ರಕಾರ ಸಾಧ್ಯವಾಗುವ ಕಾರ್ಯ ಅಲ್ಲ, ಆದರೆ ದೇವರಿಗೆ ಸಾಧ್ಯವಾಗಿರುವುದು. ಇದನ್ನು ನಾವು ನೋಡ್ತೇವೆ. ಮತ್ತೆ ನೋಡಿ, ದೇವರು ನಡೆಸುವುದು ಸಮಾಧಾನದಲ್ಲಿ, ದೃಢವಾಗಿ ಮತ್ತು ಭರವಸೆಯಲ್ಲಿ ನಮ್ಮನ್ನು ನಡೆಸುತ್ತಾರೆ. ದೇವರು ಆ ಸ್ವರಗಳು ನಮ್ಮನ್ನು ಸಮಾಧಾನದಲ್ಲಿ ನಡೆಸುವುದಾಗಿದೆ, ದೃಢವಾಗಿದೆ ಮತ್ತು ಯಾವ ಭಯದಲ್ಲಿ ನಮ್ಮನ್ನು ಇಡುವುದಲ್ಲ. ಅದು ನಮ್ಮ ಸಮಾಧಾನ ಮತ್ತು ದೃಢವಾಗಿ ಭರವಸೆಯಲ್ಲಿ ನಡೆಸುವುದಾಗಿದೆ. ನೋಡಿ, ನಾವು ಕೊಲೊಸ್ಸೆದವರಿಗೆ ಬರೆದ ಒಂದು ಪತ್ರಿಕೆಯಲ್ಲಿ ಒಂದು ವಾಕ್ಯ ನೋಡೋಣ. 3ನೇ ಅಧ್ಯಾಯ 15-16 ವಾಕ್ಯ ನೋಡಿ. ಕ್ರಿಸ್ತನಿಂದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ನೋಡಿ, ಸಮಾಧಾನದಿಂದ ದೃಢವಾಗಿ ಇರುವುದಾಗಿದೆ. ಆದ್ದರಿಂದ ಅದು ಯಾವ ಗಲಿಬಿಲಿಗೆ ಕಾರಣವಲ್ಲ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ ಹೇಳ್ತದೆ, ಪವಿತ್ರಾತ್ಮನು ಯಾವ ಗಲಿಬಿಲಿಗೆ ಕಾರಣನಲ್ಲ ಅಂತ ಹೇಳಿ. ಆದ್ದರಿಂದ ಈ ಸಂಗತಿಗಳ ಮೇಲೆ ನಾವು ಸ್ಪಷ್ಟವಾಗಿ ದೇವರ ಸ್ವರವನ್ನು ಕೇಳುವವರಾಗಬೇಕು. ನಮ್ಮ ಮನಸ್ಸು ಅವಸರ ತ್ವರೆಪಡುವುದಾಗಿದೆ, ಆದರೆ ದೇವರ ಕಾರ್ಯಗಳು ನಿಧಾನ ಹಾಗೂ ದೃಢವಾಗಿ ನಡೆಯುವ ಕಾರ್ಯಗಳಾಗಿವೆ. ಆದ್ದರಿಂದ ನಾವು ಈ ಸ್ಪಷ್ಟವಾದ ಸಂಗತಿಗಳನ್ನು ನಾವು ವಿವೇಚಿಸಿ ತಿಳ್ಕೊಳ್ಬೇಕಾಗಿದೆ, ಪರಾಮರ್ಶಿಸಿ ತಿಳ್ಕೊಳ್ಬೇಕಾಗಿದೆ. ನಮ್ಮಲ್ಲಿ ಮಾತಾಡುವ ಸ್ವರ ನಮ್ಮ ಮನಸ್ಸಿನ ಆಲೋಚನೆಗಳ ಮೂಲಕ ಹುಟ್ಟಿಕೊಂಡದ್ದು ಅಥವಾ ದೇವರ ಸ್ವರವೋ ಅಂತ ಅದನ್ನು ಪರಾಮರ್ಶಿಸಿ ನಾವು ನೋಡಿಕೊಳ್ಳಬೇಕಾಗಿದೆ. ಮತ್ತು ದೇವರ ಸ್ವರವು ಯಾವಾಗಲೂ ಕ್ರಿಸ್ತನ ಮೇಲೆ ಕೇಂದ್ರೀಕೃತವಾಗಿದೆ. ಕ್ರಿಸ್ತನೇ ಎಲ್ಲದಕ್ಕೆ ಕೇಂದ್ರೀಕೃತ. ದೇವರ ಸ್ವರವು ಕ್ರಿಸ್ತನಿಗೆ ಕೇಂದ್ರೀಕೃತವಾಗಿದೆ. ನೋಡಿ, ಅನೇಕ ಜನರು ಪ್ರವಾದನೆಗಳ ವಿಷಯದಲ್ಲಿ ಹೇಳ್ತಾರೆ. ಎಲ್ಲ ಪ್ರವಾದನೆಗಳು ದೇವರ ವಾಕ್ಯದಲ್ಲಿ ನಾವು ನೋಡಿದರೆ ಕ್ರಿಸ್ತನಿಗೆ ಕೇಂದ್ರೀಕೃತವಾಗಿದೆ, ವಿನಃ ಲೌಕಿಕ ಆಲೋಚನೆಗಳಿಗೆ ಅಲ್ಲ. ಆದ್ದರಿಂದ ನಾವು ಎಲ್ಲ ಸಂಗತಿಗಳನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮತ್ತು ಇನ್ನೊಂದು ಬಹಳ ಅಗತ್ಯವಾಗಿ, ನಾವು ದೇವರ ಕಾರ್ಯಗಳು, ದೇವರು ಮಾತಾಡುವ ಸಂಗತಿಗಳು ಅದು ನಿಧಾನವಾಗಿ ಜಾರಿಯಾಗ್ತವೆ. ಅವಸರದಲ್ಲಿ ಯಾವ ಕಾರ್ಯಗಳು ನಡೆಯುತ್ತಿಲ್ಲ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ದೇವರು ನೋಡಿ, ದಾವೀದನಿಗೆ ಅಭಿಷಿಕ್ತ ಮಾಡಿ ಆ ರಾಜ ಪದವಿಗೆ ಹೋಗ್ಲಿಕ್ಕೆ ಅವನಿಗೆ 14 ವರ್ಷ ಉಳಿಯಿತು. ಅದು ನಿಧಾನವಾಗಿ ಹಂತ ಹಂತವಾಗಿ ದೇವರು ಮಾತಾಡಿ ನಮ್ಮನ್ನು ಬೆಳೆಸುವವರಾಗಿದ್ದಾರೆ. ಒಂದೇ ಅವಸರದಲ್ಲಿ ನಾವು ಯಾವ ಸಂಗತಿಗಳು ನಡೆಯುವುದಿಲ್ಲ. ಆದ್ದರಿಂದ ದೇವರ ಸ್ವರ ಕೂಡ, ದೇವರ ಮಾತುಗಳು ಈ ರೀತಿಯಾಗಿ ಹಂತ ಹಂತವಾಗಿ ನಮ್ಮನ್ನು ಬೆಳೆಸುವುದಾಗಿದೆ. ನೋಡಿ, ಸೇವೆಗೆ ಕರೆಯುವಾಗ ಕೂಡ ದೇವರು ಒಂದೇ ಸಾರಿ ಬಂದು ಆ
ಪುಲ್ಪಿಟ್ ಮೇಲೆ ಪ್ರಸಂಗ ಮಾಡಲಿಕ್ಕೆ ಹೇಳ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ, ನಾನು ತಿಳಿದಿಲ್ಲ. ನನ್ನ ಜೀವಿತದ ಉದಾಹರಣೆ ಹೇಳ್ತೇನೆ. ಒಂದು ಸೇವಕರ ಒಟ್ಟಿಗೆ ಆಗಿ ನಾವು ಒಂದು ಸಭೆಗೆ ಕಷ್ಟ ಪರಿಸ್ಥಿತಿ ಬಂದಾಗ, ಆ ಸಭೆ ಬಿಟ್ಟು ಬಂದಾಗ, ನಮಗೆ ಬೇರೆ ದಾರಿ ಇಲ್ಲದಾಗ ನಾವೇ ಪ್ರಯತ್ನಪಟ್ಟು ಪ್ರಾರ್ಥನೆ ಮಾಡಿ ನಾವೇ ಸಣ್ಣ ಸಣ್ಣ ವಿಷಯಗಳನ್ನು, ಆತ್ಮಿಕ ಸಂಗತಿಗಳನ್ನು ಬೇರೆ ಬೇರೆ ಸೇವಕರಿಂದ ತಿಳ್ಕೊಂಡು ಹಂತ ಹಂತವಾಗಿ ದೇವರು ನಮ್ಮನ್ನು ಬೆಳೆಸಿದರು. ಹಂತ ಹಂತವಾಗಿ ದೇವರು ಬೆಳೆಸ್ತಾರೆ. ಅವಸರದಲ್ಲಿ ಯಾವ ಸಂಗತಿಗಳು ನಡೆಯುವುದಿಲ್ಲ. ಆದ್ದರಿಂದ ಇವತ್ತು ನನಗೆ ದೇವರು ಸೇವೆಗೆ ಕರೆದರು, ನಾಳೆ ಅಮೆರಿಕಕ್ಕೆ ಹೋಗಲಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಈ ಎಲ್ಲ ಸಂಗತಿಗಳು ಆ ರೀತಿಯಾಗಿ ಅದು ನಮ್ಮ ಮನಸ್ಸಿನ ಆಲೋಚನೆಗಳ ಮೇಲೆ ಆಧಾರಗೊಂಡಿರುತ್ತದೆ. ಅದರಿಂದ ಬಹಳ ಅಗತ್ಯವಾಗಿ ನಾವು ಈ ಸಂಗತಿಗಳನ್ನು ತಿಳ್ಕೊಳ್ಬೇಕಾಗಿದೆ. ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ಬದಲಾಗದ ದೇವರು. ಒಂದು ಸಾರಿ ನಮಗೆ ಮಾತಾಡಿದ ಮಾತು ಮತ್ತೆ ಪುನಃ ದೇವರು ಬದಲಾಯಿಸುವ ದೇವರಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಈ ಕೆಲವು ಸಂಗತಿಗಳ ಮೂಲಕ ನಾವು ಸ್ಪಷ್ಟವಾಗಿ ದೇವರ ಸ್ವರ ಮತ್ತು ನಮ್ಮ ಮನಸ್ಸಿನ ಸ್ವರವನ್ನು ಪ್ರಾರಂಭಿಸಲು ಶಕ್ತರಾಗ್ತೇವೆ. ಸೈತಾನ ಸ್ವರವನ್ನು ನಾವು ಅನೇಕರು, ನಾವೀಗ ದೇವರ ವಾಕ್ಯದಲ್ಲಿ ಬೆಳೆದವರು, ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ನಮಗೆ ಶಕ್ತರಾಗಿದ್ದೇವೆ. ಆದರೆ ಬಹಳ ಅಗತ್ಯವಾಗಿ ನಾವು ಈಗ ನಮ್ಮ ಸಮಸ್ಯೆಗಳು ಉಂಟಾಗಿರುವುದು ನಮ್ಮ ಮನಸ್ಸಿನ ಸ್ವರ ಅಥವಾ ನಮ್ಮ ಮನಸ್ಸಿನ ಆಲೋಚನೆಗಳು ನಾವು ದೇವರ ಸ್ವರ ಅಂತ ತಪ್ಪಾಗಿ ತಿಳ್ಕೊಂಡಾಗ ಉಂಟಾಗುವ ಅನಾಹುತಗಳು ಸಮಸ್ಯೆಗಳಾಗಿವೆ. ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ನಾವು ಪರಾಮರ್ಶಿಸಿ ತಿಳಿಯಬೇಕಾಗಿದೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ನಮ್ಮನ್ನು ಸರಿಯಾಗಿ ಆತನ ಸ್ವರ ಕೇಳುವಂತೆ ನಮಗೆ ಒಂದು ಆತ್ಮಿಕ ಜ್ಞಾನ ಕೊಟ್ಟು ನಡೆಸುವ ದೇವರಾಗಿದ್ದಾರೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ